ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ಬ್ಯಾಂಕಲ್ಲಿ ಇರುವಂತಹ 4th ಮತ್ತು 5th ಕ್ವಶನನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೇನೆ. ಅಕೌಂಟಿಂಗ್ ಇಕ್ವೇಷನ್ ಮೇಲೆ ನಾನು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೆ. ಅದರಲ್ಲಿ 1, 2, 3 ಕ್ವಶನ್ಸ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ. ಆ ವಿಡಿಯೋ ಬೇಕು ಅಂತ ಅಂದರೆ ನೀವು ಐ ಬಟನಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಇದೆ ಅಂತ ಅಂದರೆ, ಇವತ್ತಿನ ವಿಡಿಯೋ ಡಿಸ್ಕೌಂಟಿಗೆ ರಿಲೇಟೆಡ್ ಆಗಿ ಇರುತ್ತೆ. ಸೊ ನೋಡ್ಬೋದು ನೀವಿಲ್ಲಿ ಪೇಡ್ ಟು ಮೋಹಿತ್ ಟ್ರೇಡರ್ ಕ್ರೆಡಿಟರ್ ಇನ್ ಫುಲ್ ಸೆಟ್ಲ್ಮೆಂಟ್ ಅಂತ ಇದೆ. ಅಂದರೆ ಫುಲ್ ಸೆಟ್ಲ್ಮೆಂಟ್ ಅಂತ ಇದ್ದಾಗ ನಾವು ಯಾವ ಥರ ಒಂದು ಟ್ರೀಟ್ಮೆಂಟ್ನ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ ಅಂದರೆ 5th ಪ್ರಾಬ್ಲಮ್, ಇದನ್ನು ಕೂಡ ನಾನು ಎನಲೈಸ್ ಮಾಡ್ತೇನೆ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟು ನಮಗೆ ಏನು ಬೇಕಾಗತ್ತೆ ಅಂತಂದರೆ ಫಾರ್ಮ್ಯಾಟ್, ಹೌದಾ? ಸೊ ಫಾರ್ಮ್ಯಾಟ್ನ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೇನೆ. ನಾವಿಲ್ಲಿ ಏನು ಪ್ರೂವ್ ಮಾಡಬೇಕಾಗತ್ತೆ, ಲ್ಯಾಬಿಲಿಟಿ ಈಸ್ ಈಕ್ವಲ್ ಟು ದ ಅಸೆಟ್ಸ್. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಈಸ್ ಈಕ್ವಲ್ ಟು ಅಸೆಟ್. ಸೊ ಇದೇನು ಮಾಡಬೇಕು, ನಾವು ಪ್ರೂವ್ ಮಾಡಬೇಕಾಗಿ ಬರುತ್ತೆ. ಪ್ರತಿಯೊಂದು ಅಕೌಂಟಿಂಗ್ ಇಕ್ವೇಷನಲ್ಲಿ ನಾವು ಇದನ್ನ ಹೋಲ್ಡ್ ಮಾಡಬೇಕಾಗತ್ತೆ, ಹೌದಾ? ಸೊ ಆಲ್ರೆಡಿ ನೀವು ನೋಡಿರ್ತೀರಿ 2 ವಿಡಿಯೋದಲ್ಲಿ. ಸೊ ಅದೇ ರೀತಿಯಲ್ಲಿ ಈ ಒಂದು ಪ್ರಾಬ್ಲಮ್ ಇವಾಗ ನಾವು ಸಾಲ್ವ್ ಮಾಡೋಣ. ಸೊ ಫಸ್ಟ್ ಟ್ರಾನ್ಸಾಕ್ಷನ್. ಸೊ ಟ್ರಾನ್ಸಾಕ್ಷನ್ ಏನು ನೋಡ್ಬೋದು ನೀವಿಲ್ಲಿ, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 2 lakhs ಅಂತ ಇದೆ. ಅಂದರೆ ರೋಹಿತ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ 2 lakh ಬಂಡವಾಳದಿಂದ, ಕ್ಯಾಪಿಟಲಿಂದ ಅಂತ ಆಗುತ್ತೆ. ಸೊ ಇದು ಸ್ಟಾರ್ಟಿಂಗ್ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಹೌದಾ? ಸೊ ಕ್ಯಾಶ್ ಮತ್ತು ಕ್ಯಾಪಿಟಲಲ್ಲಿ ಇಫೆಕ್ಟ್ ಹೋಗುತ್ತೆ, ಕ್ಯಾಶ್ ಆ್ಯಂಡ್ ಕ್ಯಾಪಿಟಲ್. ಸೊ ನಿಮಗೆ ಗೊತ್ತಿರುತ್ತೆ, ನಾವಿಲ್ಲಿ ಆಸ್ಪೆಕ್ಟ್ಗಳನ್ನು ನೋಡ್ತೀವಿ, ಹೌದಾ? ಗಿವಿಂಗ್ ಆಸ್ಪೆಕ್ಟ್ ಆ್ಯಂಡ್ ರಿಸೀವಿಂಗ್ ಆಸ್ಪೆಕ್ಟ್. ಅದು ಕೂಡ ಫರ್ಮ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ನೋಡ್ತೀವಿ. ಸೊ ರೋಹಿತ್ ಅನ್ನೋ ಪರ್ಸನ್ ಏನು ಮಾಡ್ತಾ ಇದ್ದಾನೆ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಕ್ಯಾಶಿಂದ. ರೋಹಿತ್ ಬಿಸ್ನೆಸ್ಸಲ್ಲಿ ಕ್ಯಾಶನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಅಂದರೆ ಕ್ಯಾಶ್ ಏನಾಯಿತು, ಬಿಸ್ನೆಸ್ಸಿಗೆ ಬಂತು, ಅಥವಾ ಕ್ಯಾಶ್ ಬಿಸ್ನೆಸ್ ಫರ್ಮ್ ರಿಸೀವ್ ಮಾಡ್ತು ಅಂತ ಹೇಳಿ. ಸೊ ಇವನು ರೋಹಿತ್, ಇದು ಬಿಸ್ನೆಸ್ ಫರ್ಮ್. ಸೊ ಇವನೇನು ಮಾಡ್ತಾ ಇದ್ದಾನಂತ ಅಂದರೆ ಇಲ್ಲಿ ಕ್ಯಾಶನ್ನು ಹಾಕ್ತಾ ಇದ್ದಾನೆ, ಬಂಡವಾಳ ಹಾಕ್ತಾ ಇದ್ದಾನೆ 2 ಲಕ್ಷ. ಅಂದರೆ ಫರ್ಮ್ ಏನು ಮಾಡ್ತಾ ಇದೆ, ಆ ದುಡ್ಡನ್ನು ರಿಸೀವ್ ಮಾಡ್ತಾ ಇದೆ. ಸೊ ಕ್ಯಾಶ್ ರಿಸೀವಿಂಗ್ ಆಸ್ಪೆಕ್ಟ್ ಆಗುತ್ತೆ ಆ್ಯಂಡ್ ಕ್ಯಾಪಿಟಲ್ ಗಿವಿಂಗ್ ಆಸ್ಪೆಕ್ಟ್ ಆಗುತ್ತೆ. ಕ್ಯಾಪಿಟಲ್ ಯಾಕೆ ಗಿವಿಂಗ್ ಆಸ್ಪೆಕ್ಟ್ ಆಗುತ್ತೆ ಅಂತ ಅಂದರೆ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಪ್ರಕಾರ ಬಿಸ್ನೆಸ್ಸೇ ಬೇರೆ, ಓನರೇ ಬೇರೆ. ಸೊ ಯಾರಿಂದನಾದರೂ ನಾವು ಅಮೌಂಟನ್ನು ತೊಗೊಂಡಾಗ ಅದನ್ನ ವಾಪಸ್ ಕೊಡ್ತೀವಿ, ಹೌದಾ? ಅದೇ ರೀತಿಯಲ್ಲಿ ಫರ್ಮ್ ಇಲ್ಲಿ ಬೇರೆ ಒಂದು ಎಂಟಿಟಿ ಅಂತ ಟ್ರೀಟ್ ಆಗುತ್ತೆ, ಅಥವಾ ಬೇರೆ ಒಂದು ಪರ್ಸನ್ ಅನ್ನೋ ರೀತಿಯಲ್ಲಿ ನೀವು ತೊಗೊಳ್ಬೋದು. ಫರ್ಮಿಗೆ ಅದೇನಾಗುತ್ತೆ, ಗಿವಿಂಗ್ ಆಸ್ಪೆಕ್ಟ್ ಆಗಿ ಇರುತ್ತೆ. ಕ್ಯಾಶ್ ಆ್ಯಂಡ್ ಕ್ಯಾಪಿಟಲಲ್ಲಿ ನಾವೀಗ ಇಫೆಕ್ಟ್ ಕೊಡಬೇಕಾಗತ್ತೆ. ಸ್ಟಾರ್ಟ್ ಮಾಡೋಣ. ಕ್ಯಾಶ್ 2 lakhs ಆ್ಯಂಡ್ ಕ್ಯಾಪಿಟಲ್ 2 lakhs. ಸೊ ಇದು ಫಸ್ಟ್ ಟ್ರಾನ್ಸಾಕ್ಷನ್, ಹೌದಾ? ಸೊ ಒಂದು ಟ್ರಾನ್ಸಾಕ್ಷನ್ ಆದ ತಕ್ಷಣ ನಾವೇನು ಮಾಡ್ತೀವಿ, ಟೋಟಲ್ ಮಾಡ್ಕೋತೀವಿ. ಆ್ಯಂಡ್ ಟೋಟಲ್ ಮಾಡೋದ್ರಿಂದ ನಮಗೆ ನ್ಯೂ ಇಕ್ವೇಷನ್ ಸಿಗುತ್ತೆ. ಸೊ ನ್ಯೂ ಇಕ್ವೇಷನ್ ಆಗುತ್ತೆ 2 lakh ಆ್ಯಸ್ ಇಟ್ ಈಸ್, ಏನನ್ನು ನಾವು ಆ್ಯಡ್ ಮಾಡಿಲ್ಲ, ಇದು ಸ್ಟಾರ್ಟಿಂಗ್ ಟ್ರಾನ್ಸಾಕ್ಷನ್, ಹೌದಾ? ಸೊ ಕ್ಯಾಶ್ ಕೂಡ 2 lakh ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಇವಾಗ ಸೆಕೆಂಡ್ ಎಂಟ್ರಿಯನ್ನು ನೋಡೋಣ. ಟ್ರಾನ್ಸಾಕ್ಷನ್ ಬಿನ ನೋಡ್ಬೋದು ನೀವಿಲ್ಲಿ, ಪರ್ಚೇಸ್ ಮಷಿನರಿ ಆನ್ ಕ್ರೆಡಿಟ್ ₹25,000 ಫ್ರಾಮ್ ಮೋಹಿತ್ ಟ್ರೇಡರ್. ಅಂದರೆ ರೋಹಿತ್ ಏನು ಮಾಡ್ತಾ ಇದ್ದಾನೆ, ಬಿಸ್ನೆಸ್ಸಿಗೆ ಒಂದು ಮಷಿನರಿನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಆನ್ ಕ್ರೆಡಿಟ್ ಅಂತ ಇದೆ, ಅದರ ಅರ್ಥ ಬಿಸ್ನೆಸ್ಸಿಂದ ದುಡ್ಡು ಪೇ ಆಗಿಲ್ಲ. ಮಷಿನರಿ ಏನೋ ಬಿಸ್ನೆಸ್ಸಿಗೆ ಬಂದಿದೆ, ಬಿಸ್ನೆಸ್ ಮಷಿನರಿನ ರಿಸೀವ್ ಮಾಡಿದೆ, ಅಸೆಟ್ಟನ್ನು ರಿಸೀವ್ ಮಾಡಿದೆ, ಆದರೆ ದುಡ್ಡನ್ನು ಕೊಟ್ಟಿಲ್ಲ. ಅಂದರೆ ಮಷಿನರಿ ಬಿಸ್ನೆಸ್ಸಿಗೆ ಬಂದಿದೆ, ರಿಸೀವಿಂಗ್ ಆಸ್ಪೆಕ್ಟ್ ಏನಾಗುತ್ತೆ, ಮಷಿನರಿ. ಸೊ ಕ್ಯಾಶ್ ಕೊಟ್ಟಿಲ್ಲ, ಮುಂದೊಂದಿನ ಕೊಡ್ತೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಕ್ರೆಡಿಟ್ ಬೇಸ್ ಮೇಲೆ ಟ್ರಾನ್ಸಾಕ್ಷನ್ ಆಗಿರೋದು. ಹಾಗಾಗಿ ಮುಂದೊಂದಿನ ಕೊಡ್ತೆ ಅಂತ ಹೇಳಿದ್ರೆ ಫರ್ಮ್, ಅದು ಲಯಬಿಲಿಟಿ ಆಗುತ್ತೆ. ಲಯಬಿಲಿಟಿ ಅನ್ನೋದು ಒಂದು ಬರ್ಡನ್ ಆಗಿರುತ್ತೆ. ಯಾರಿಗಾದರೂ ಪೇ ಮಾಡುವಂಥದ್ದಿದ್ದರೆ ನಾವು ಲಯಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಹೌದಾ? ಸೊ ಇನ್ನೊಂದು ಇಫೆಕ್ಟಲ್ಲಿ ಹೋಗುತ್ತೆ, ಲಯಬಿಲಿಟಿಯಲ್ಲಿ ಹೋಗುತ್ತೆ. ಒಂದು ನಾವು ಮಷಿನರಿಯಲ್ಲಿ ಕೊಡ್ತೀವಿ ಅಸೆಟ್, ಇನ್ನೊಂದೇನಾಗುತ್ತೆ ಲಯಬಿಲಿಟಿಯಲ್ಲಿ ಇಫೆಕ್ಟ್ ಹೋಗುತ್ತೆ, ಅದು ಕ್ರೆಡಿಟರ್ ಅಂತ ಹೇಳಿ ತಗೊಳ್ತೀವಿ. ಸೊ ಯಾವ ಪರ್ಸನಿಗೆ ಅಮೌಂಟ್ ಪೇ ಮಾಡೋದಿರುತ್ತೋ ಫರ್ಮ್, ಅವರನ್ನು ನಾವು ಕ್ರೆಡಿಟರ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಅಂದರೆ ಮೋಹಿತ್ ಟ್ರೇಡರ್ ಯಾರಾಗ್ತಾರೆ, ಕ್ರೆಡಿಟರ್ ಆಗ್ತಾರೆ ಬಿಸ್ನೆಸ್ಸಿಗೆ. ಸೊ ಇಲ್ಲಿ ಇವಾಗ ನಮಗೆ ಅಸೆಟ್ ಸೈಡಲ್ಲಿ ಇನ್ನೊಂದು ಕಾಲಮ್ ಬೇಕಾಗತ್ತೆ, ಅದು ಮಷಿನರಿ ಅಸೆಟ್, ಹೌದಾ? ಸೊ ಹಾಗಾಗಿ ಮಷಿನರಿ ಅಂತ ಹೇಳಿ ಇನ್ನೊಂದು ಕಾಲಮ್ನ ತೊಗೊಳ್ತೀವಿ ನಾವು. ಸೊ ಅದರಲ್ಲಿ ರೆಕಾರ್ಡ್ ಮಾಡ್ತೀವಿ, ಮಷಿನರಿನ ರಿಸೀವ್ ಮಾಡ್ತಾ ಇದ್ದೀವಿ, ಹೌದಾ? ಸೊ ಹಾಗಾಗಿ ನಾವು ಪ್ಲಸ್ ಮಾಡಬೇಕಾಗಿ ಬರುತ್ತೆ, ದಟ್ ಈಸ್ 25,000. ಸೊ ಇನ್ನೊಂದು ಇಫೆಕ್ಟ್, ನಾವು ಕ್ಯಾಶಲ್ಲಿ ಕೊಡೋದಿಲ್ಲ, ಯಾಕೆಂದರೆ ಕ್ಯಾಶನ್ನು ಪೇ ಮಾಡಿಲ್ಲ, ಬದಲಾಗಿ ಪೇ ಮಾಡೋದಿದೆ. ಅಂದರೆ ಲಯಬಿಲಿಟಿ ಸೈಡಲ್ಲಿ ಒಂದು ಕ್ರೆಡಿಟ್ ಕಾಲಮನ್ನು ತೊಗೊಳ್ತೀವಿ, ಅದರಲ್ಲಿ ಬರಿತೀವಿ 25,000. ಸೊ ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಹೌದಾ? ಇವಾಗ ಇದನ್ನ ಟೋಟಲ್ ಮಾಡ್ಕೊಂಡು ನೋಡೋಣ. ಆ್ಯಂಡ್ ನಮಗೆ ನ್ಯೂ ಇಕ್ವೇಷನ್ ಇಲ್ಲಿ ಸಿಗುತ್ತೆ. ಸೊ ನ್ಯೂ ಇಕ್ವೇಷನ್ ಏನಾಗ್ತಾ ಇದೆ, 2 lakh ಆ್ಯಸ್ ಇಟ್ ಈಸ್ ಇದೆ, ಜೊತೆಗೆ ಕ್ರೆಡಿಟರ್ 25,000 ಆಗ್ತಾ ಇದೆ. ಕ್ಯಾಶ್ 2 lakh ಆ್ಯಸ್ ಇಟ್ ಈಸ್
ಆ್ಯಂಡ್ ಗೂಡ್ಸಲ್ಲಿ ಏನೂ ಇಲ್ಲ, ಮಷಿನರಿ 25,000. ಸೊ ನೋಡ್ಬೋದು ಇಲ್ಲಿ ಇಕ್ವೇಷನ್ ಹೋಲ್ಡ್ ಆಗಿದೆ ನೋಡಿ, ಇಲ್ಲಿ ಈಕ್ವಲ್ಸ್ ಟು ಅಂತ ಬರಬೇಕು. ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಇಸ್ ಈಕ್ವಲ್ಸ್ ಟು ಅಸೆಟ್. ಅಂದರೆ ಕ್ಯಾಪಿಟಲ್ 2 lakh ಇದೆ, ಕ್ರೆಡಿಟರ್ 25,000 ಅಂದರೆ 2,25,000 ಆಯಿತು. ಹೌದಾ ಟೋಟಲ್. ಇಲ್ಲೂ ನೋಡ್ಬೋದು ಅಸೆಟ್ ಸೈಡಲ್ಲಿ ಕ್ಯಾಶ್ 2 lakh ಇದೆ, ಮಷಿನರಿ 25,000 ಇದೆ, ಅಂದರೆ 2,25,000 ಆಯಿತು. ಅಂದರೆ ನೀವು ಇಕ್ವೇಷನ್ ಏನು ಕಂಡುಹಿಡಿತೀರಿ ಹೌದಾ, ಅದು ಟ್ಯಾಲಿ ಆಗ್ತಾ ಇರಬೇಕು. ಅಂದರೆ ಲಯಬಿಲಿಟಿ ಮತ್ತು ಅಸೆಟ್ ಈಕ್ವಲ್ ಆಗಿ ಬರ್ತಾ ಇರಬೇಕು. ಸೊ ಈಗ ಮೂರನೇ ಟ್ರಾನ್ಸಾಕ್ಷನನ್ನು ನೋಡೋಣ. ಟ್ರಾನ್ಸಾಕ್ಷನ್ ಸಿನ ನೋಡ್ಬೋದು ಇಲ್ಲಿ, ಇದು ತುಂಬಾ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ ನೋಡಿ. ಅಲ್ಲಿ ಪೇಡ್ ಟು ಮೋಹಿತ್ ಟ್ರೇಡರ್ ಕ್ರೆಡಿಟರ್ಸ್ ಇನ್ ಫುಲ್ ಸೆಟ್ಲ್ಮೆಂಟ್ 23,000. ಸೊ ಫಸ್ಟ್ ಈ ಟ್ರಾನ್ಸಾಕ್ಷನ್ ಅರ್ಥ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ನಾವು. ಮೋಹಿತ್ ಟ್ರೇಡರ್ ಅವನಿಗೆ ಅಮೌಂಟನ್ನು ಕೊಡೋದಿತ್ತು ಹೌದಾ, ಎಷ್ಟು ಕೊಡೋದಿತ್ತು? 25,000 ಕೊಡೋದಿತ್ತು. ಸೊ ಆ 25,000ಅಲ್ಲಿ ಕಂಪ್ಲೀಟಾಗಿ 25,000 ಪೇಮೆಂಟ್ ಮಾಡ್ತಾ ಇಲ್ಲ, ಬದಲಾಗಿ 23,000 ಅಷ್ಟೇ ಪೇಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದು ಫುಲ್ ಸೆಟ್ಲ್ಮೆಂಟ್ ಆಗ್ತಾ ಇದೆ. ಅಂದರೆ ಮೋಹಿತ್ ಟ್ರೇಡರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಮತ್ತೆ ಪೇಮೆಂಟ್ ಮಾಡೋದು ಬೇಡ, 23,000 ಅಷ್ಟೇ ಪೇಮೆಂಟ್ ಮಾಡಿದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, 25,000ನ ನೀವು ಯಾರಿಗಾದರೂ ಕೊಡೋದಿರುತ್ತೆ, ಆ ಪಾರ್ಟಿ ಹೇಳ್ತಾನೆ 23,000 ಕೊಡು ಸಾಕಾಗತ್ತೆ, 25,000 ಕೊಡಬೇಕು ಅಂತ ಇಲ್ಲ ಅಂತ ಹೇಳಿಬಿಡ್ತಾರೆ. ಸೊ ಆಗ 2,000 ಡಿಸ್ಕೌಂಟ್ ಆಗತ್ತೆ. ಅಂದರೆ ಡಿಸ್ಕೌಂಟ್ ರಿಸೀವ್ಡ್ ಅಂತ ಹೇಳ್ತೀವಿ ನಾವು. ಡಿಸ್ಕೌಂಟ್ ರಿಸೀವ್ಡ್ ಅಂದರೆ ಅದು ಇನ್ಕಮ್ ಆಗುತ್ತೆ ಹೌದಾ. ಸೊ ಇದನ್ನು ಹಾಗಿದ್ರೆ ಟ್ರಾನ್ಸಾಕ್ಷನಲ್ಲಿ ತೋರಿಸೋದು ಹೇಗೆ? ಇಲ್ಲಿ ನೋಡ್ಬೋದು 3 ಫಿಗರ್ಸ್ ಇಲ್ಲಿ ಇನ್ಕ್ಲೂಡ್ ಹಾಕೊಂಡಿದೆ ಹೌದಾ. ಸೊ ಪ್ರೀವಿಯಸ್ ಒಂದು ಪ್ರಾಬ್ಲಮಲ್ಲಿ ನಾನು ಕಾಸ್ಟಿಂಗ್ ಅಂತ ಬಂದಿತ್ತು, ಅಲ್ಲೂ ಕೂಡ ನಾವು ಇದೇ ಥರ ಒಂದು 3 ಫಿಗರ್ಸ್ನ ರೆಕಾರ್ಡ್ ಮಾಡುವಂಥ ಒಂದು ಸಿಚುವೇಶನ್ ಬರ್ತಾ ಇತ್ತು. ಸೊ ಇಲ್ಲೂ ಹಾಗೆ ಯಾವಾಗೆಲ್ಲ ಫುಲ್ ಸೆಟ್ಲ್ಮೆಂಟ್ ಅಂತ ಇರುತ್ತೆ, ಆಗ ನೀವು 3 ಫಿಗರ್ಸನ್ನು ರೆಕಾರ್ಡ್ ಮಾಡಬೇಕಾಗತ್ತೆ ಇಕ್ವೇಷನಲ್ಲಿ. ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಕ್ಯಾಶ್ ಪೇ ಆಗ್ತಾ ಇದೆ ಹೌದಾ, ಅಂದರೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ? 23,000 ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಫಸ್ಟು ನಾವು ಕ್ಯಾಶಲ್ಲಿ 23,000ಅನ್ನು ಲೆಸ್ ಮಾಡ್ಕೊಳ್ಳೋಣ. ಲೆಸ್ 23,000. ಓಕೆ. ಸೊ ಇನ್ನೂ 2 ಫಿಗರ್ಸ್ ಉಳ್ಕೊಳ್ಳುತ್ತೆ, ಅದು 25,000 ಆ್ಯಂಡ್ 2,000 ಹೌದಾ. ಗೇನ್ ಆಗಲಿ ಪ್ರಾಫಿಟ್ ಆಗಲಿ ಇನ್ಕಮ್ ಆಗಲಿ ನಾವೇನು ಮಾಡ್ತೀವಿ, ಅದನ್ನ ಕ್ಯಾಪಿಟಲಲ್ಲೇ ಇಫೆಕ್ಟ್ ಕೊಡ್ತೀವಿ. ಸೊ ಪ್ರೀವಿಯಸ್ ಒಂದು ವಿಡಿಯೋದಲ್ಲೇ ಹೇಳಿದ್ದೆ ನಾನು, ಗೇನ್, ಇನ್ಕಮ್ ಮತ್ತು ಪ್ರಾಫಿಟ್ ಆದರೆ ನಾವು ಕ್ಯಾಪಿಟಲಲ್ಲೇ ಇಫೆಕ್ಟ್ ಕೊಡ್ತೀವಿ. ಮೀನ್ಸ್ ಕ್ಯಾಪಿಟಲಲ್ಲಿ ನಾವೇನು ಮಾಡ್ತೀವಿ, ಪ್ಲಸ್ ಮಾಡ್ತೀವಿ. ಓಕೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಲಾಸ್ ಆದರೂ ಕೂಡ ಕ್ಯಾಪಿಟಲಲ್ಲೇ ನಾವು ಇಫೆಕ್ಟ್ ಕೊಡ್ತೀವಿ, ಆದರೆ ಅವಾಗ ಏನು ಮಾಡ್ತೀವಿ, ನಾವು ಕ್ಯಾಪಿಟಲಲ್ಲಿ ಮೈನಸ್ ಮಾಡ್ತೀವಿ. ಸೊ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಗೇನ್ ಅಥವಾ ಪ್ರಾಫಿಟ್ ಆ ಕ್ಯಾಟಗರಿಗೆ ಈ ಅಮೌಂಟ್ ಹೋಗ್ತಾ ಇದೆ 2,000 ಹೌದಾ. ಹಾಗಾಗಿ ಇದನ್ನು ನಾವೇನು ಮಾಡ್ತೀವಿ, ಕ್ಯಾಪಿಟಲಲ್ಲಿ ಆ್ಯಡ್ ಮಾಡ್ತೀವಿ. ದಟ್ ಈಸ್ ಆ್ಯಡ್ 2,000. ನೆಕ್ಸ್ಟ್ ಇನ್ನೊಂದು ಫಿಗರ್ ಉಳ್ಕೊಳ್ಳುತ್ತೆ, ದಟ್ ಈಸ್ 25,000. ಸೊ ಇದನ್ನು ನಾವು ಕ್ರೆಡಿಟರಲ್ಲಿ ಬರಿತೀವಿ, ದಟ್ ಈಸ್ 25,000. ಸೊ ಅಂದರೆ ನಾವಿಲ್ಲಿ ಇದನ್ನು ಲೆಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಷ್ಟೋ ಸ್ಟೂಡೆಂಟ್ಸಿಗೆ ಡೌಟ್ ಬರುತ್ತೆ, ಯಾಕೆ 25,000ನ ಇಲ್ಲಿ ಲೆಸ್ ಮಾಡ್ತಾರೆ ಅಂತ ಹೇಳಿ. ಸೊ ನಾವಿಲ್ಲಿ ಫುಲ್ ಸೆಟ್ಲ್ಮೆಂಟ್ ಅಂತ ಹೇಳಿ ಮಾಡ್ತಾ ಇರೋದು, ಅಂದರೆ ಮತ್ತೆ ಯಾವುದೇ ರೀತಿಯ ಅಮೌಂಟನ್ನು ಕೊಡೋದಿರೋದಿಲ್ಲ. 23,000 ಅಮೌಂಟ್ ಏನಿರುತ್ತೆ ಅದೇ ಫೈನಲ್ ಅಮೌಂಟ್ ಆಗಿರುತ್ತೆ. ಅಂದರೆ ನಾವು ಇದನ್ನ ಬ್ಯಾಲೆನ್ಸ್ ನಿಲ್ ಅಂತ ಹೇಳಿ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ಬ್ಯಾಲೆನ್ಸನ್ನು ನಾವು 0 ಅಂತ ಹೇಳಿ ತೋರಿಸ್ಬೇಕಾಗತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, 25,000 ಇದ್ದಾಗ ಅಲ್ಲಿ ಅಷ್ಟೇ ಅಮೌಂಟನ್ನು ಹಾಕಿ ಲೆಸ್ ಮಾಡ್ತೀವಿ. ಅಂದರೆ ಸೆಟ್ಲ್ಮೆಂಟ್ ಆಗ್ತಾ ಇದೆ, ಮತ್ತೆ ಯಾವುದೇ ಪೇಮೆಂಟ್ ಮಾಡೋದಿಲ್ಲ ಅಂತ ಹೇಳಿ ಅರ್ಥ. ಒಂದೊಮ್ಮೆ ಇಲ್ಲಿ ನಾವು 23,000 ಅಂತ ಹಾಕಿದಿದ್ರೆ ಏನಾಗುತ್ತೆ, 23,000 ಅಂತ ನಾವಿಲ್ಲಿ ಹಾಕಿಬಿಟ್ರೆ 2,000 ಇಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಹೋಗುತ್ತೆ. ಟಿಲ್ ಈ ಪ್ರಾಬ್ಲಮ್ ಎಂಡ್ ಆಗೋವರೆಗೂ ನೀವು ಅಬ್ಸರ್ವ್ ಮಾಡ್ಬೋದು, 2,000 ಬ್ಯಾಲೆನ್ಸ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ಬಿಡತ್ತೆ. ಆ್ಯಕ್ಚುಲಿ ಆ 2,000 ಬ್ಯಾಲೆನ್ಸ್ ಏನಾಗಿದೆ, ಕಂಟಿನ್ಯೂ ಆಗುವಂಥ ಸಿಚುವೇಷನಲ್ಲಿ ಇರೋದೇ ಇಲ್ಲ, ಯಾಕಂದರೆ ಆಗಿರೋದೇ ಫುಲ್ ಸೆಟ್ಲ್ಮೆಂಟಲ್ಲಿ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಇದನ್ನ ನಿಲ್ ಅಂತ ಹೇಳಿ ಮಾಡ್ಕೊಳ್ಬೇಕಾಗತ್ತೆ, ಅಥವಾ 0 ಅಂತ ಹೇಳಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನ ನಾವು ಲೆಸ್ ಮಾಡ್ಕೋತೀವಿ. ಸೊ ಈಗ ನಾವೇನು ಮಾಡ್ತೀವಿ, ಒಂದು ಟ್ರಾನ್ಸಾಕ್ಷನ್ ಆಗಿದೆ ಹೌದು. ನ್ಯೂ ಇಕ್ವೇಷನ್ ಏನಾಗಿದೆ ಅಂತ ಹೇಳಿ ನೋಡೋಣ. ಸೊ ನ್ಯೂ ಇಕ್ವೇಷನ್ 2 lakhಗೆ 2,000 ಆ್ಯಡ್ ಮಾಡ್ತಾ ಇದ್ದೀವಿ, ಅಂದರೆ 2,02,000 ಕ್ಯಾಪಿಟಲ್ ಆಗುತ್ತೆ. ಇನ್ನು ಕ್ರೆಡಿಟರಲ್ಲಿ ಆಲ್ರೆಡಿ 25,000 ಇತ್ತು ಹೌದಾ, ಸೆಟ್ಲ್ಮೆಂಟ್ ಆಗ್ತಾ ಇದೆ, ಅಂದರೆ ನಾವು 25,000ನ ಲೆಸ್ ಮಾಡ್ಕೋತೀವಿ, ಅಂದರೆ ಇಲ್ಲಿ ನಿಲ್ ಆಗುತ್ತೆ, ಅಥವಾ 0 ಅಂತ ಹೇಳಿ ನೀವು ತಗೊಳ್ಬೋದು. ಕ್ಯಾಶ್ ನೋಡ್ಬೋದು 2 lakhs ಇತ್ತು ಹೌದಾ, 2 lakhsಲ್ಲಿ 23,000ನ ಲೆಸ್ ಮಾಡ್ತಾ ಇದ್ದೀವಿ, ಅಂದರೆ ಬ್ಯಾಲೆನ್ಸ್ ಆಗುತ್ತೆ 1,77,000. ನೆಕ್ಸ್ಟ್ ಗೂಡ್ಸಲ್ಲಿ ಯಾವುದೇ ಒಂದು ರೀತಿಯ ಅಮೌಂಟ್ ಇಲ್ಲ, ಮಷಿನರಿ 25,000 ಆ್ಯಸ್ ಇಟ್ ಈಸ್ ಉಳ್ಕೊಳ್ತಾ ಇದೆ. ಸೊ ಈಗ 4th ಟ್ರಾನ್ಸಾಕ್ಷನನ್ನು ನೋಡೋಣ ನಾವು. ಸೊ ನೋಡ್ಬೋದು ಇಲ್ಲಿ ಟ್ರಾನ್ಸಾಕ್ಷನ್ ಡಿ, ರೀಪೇರ್ ಚಾರ್ಜ್ ಆನ್ ಮಷಿನರಿ 2,500.
ಸೊ ಇದು ಕೂಡ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ರಿಪೇರ್ ಚಾರ್ಜ್ ಆನ್ ಮಷಿನರಿ ಹಾಗಂತ ಅಂದರೆ ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಇಲ್ಲಿ. ಎಕ್ಸ್ಪೆನ್ಸಸ್ ಅಂತ ಅಂದರೆ ನಾನು ಜಸ್ಟ್ ಹೇಳಿದೆ ಕ್ಯಾಪಿಟಲಲ್ಲಿ ನಾವು ಇಫೆಕ್ಟ್ ಕೊಡಬೇಕಾಗತ್ತೆ. ಓಕೆ, ಕ್ಯಾಪಿಟಲಲ್ಲಿ ನಾವೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಹೌದಾ, ಇನ್ನೊಂದು ಇಫೆಕ್ಟ್ ಎಲ್ಲಿ ಹಾಗಿದ್ರೆ ನೋಡ್ಬೋದು, ಫರ್ಮ್ ಕ್ಯಾಶನ್ನು ಪೇ ಮಾಡ್ತಾ ಇದೆ, ಹಾಗಾಗಿ ಕ್ಯಾಶಲ್ಲಿ ಇನ್ನೊಂದು ಇಫೆಕ್ಟ್ ಹೋಗುತ್ತೆ. ಕ್ಯಾಶ್ ಕೂಡ ಏನಾಗುತ್ತೆ, ಮೈನಸ್ ಆಗುತ್ತೆ, ಪೇಮೆಂಟ್ ಆಗ್ತಾ ಇದೆ. ಹೌದಾ, ಇಲ್ಲಿ ತುಂಬ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ. ಏನಂತ ಅಂದರೆ ಈ ರಿಪೇರ್ ಚಾರ್ಜಸ್ ಆನ್ ಮಷಿನರಿ ಅಂತ ಇರುತ್ತೆ. ಹೌದಾ, ಮಷಿನರಿ ಅನ್ನೋ ವರ್ಡ್ ನೋಡಿಕೊಂಡು ಅವರು ಮಷಿನರಿಯಲ್ಲಿ ಅದನ್ನ ಲೆಸ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಆ ಥರ ಮಾಡೋದ್ರಿಂದ ನೀವು ಮಾಡಿರೋ ಒಂದು ಇಕ್ವೇಷನ್ ತಪ್ಪಾಗುತ್ತೆ. ಯಾಕೆ ಅಂತ ಅಂದರೆ ರಿಪೇರ್ ಚಾರ್ಜ್ ಅನ್ನೋದು ಒಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ, ಮೀನ್ಸ್ ಕ್ಯಾಪಿಟಲಲ್ಲಿ ನಾವು ಅದನ್ನ ಲೆಸ್ ಮಾಡಬೇಕಾಗತ್ತೆ. ಸೊ ಇದನ್ನು ಇಕ್ವೇಷನಲ್ಲಿ ಹೇಗೆ ತೋರಿಸೋದು ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ, ಕ್ಯಾಪಿಟಲಲ್ಲಿ ಲೆಸ್ ಮಾಡ್ತೀವಿ 2500 ಬಿಕಾಸ್ ಎಕ್ಸ್ಪೆನ್ಸಸ್. ಹೌದಾ, ಲೆಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಇಫೆಕ್ಟನ್ನು ನಾವು ಕೊಡ್ತೀವಿ ಕ್ಯಾಶಲ್ಲಿ. ಕ್ಯಾಶ್ ಕೂಡ ಕಡಿಮೆ ಆಗ್ತಾ ಇದೆ, ದಟ್ ಈಸ್ 2500. ಸೊ ಒಂದು ಇಕ್ವೇಷನ್ ಆಗಿದೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇದನ್ನು ಕ್ಲೋಸ್ ಮಾಡಿ ನ್ಯೂ ಇಕ್ವೇಷನ್ ಏನು ಅಂತ ಹೇಳಿ ನೋಡೋಣ. ಸೊ ನ್ಯೂ ಇಕ್ವೇಷನ್ ಆಗುತ್ತೆ. ಸೊ 2,02,000 ನಾವು 2,500ನ ಲೆಸ್ ಮಾಡಿದಾಗ ಆನ್ಸರ್ ಆಗುತ್ತೆ 1,99,500. ಕ್ಯಾಶಲ್ಲಿ ಆಲ್ರೆಡಿ 1,77,000 ಇದೆ. ಹೌದಾ, ಅದರಲ್ಲಿ 2,500ನ ಲೆಸ್ ಮಾಡ್ತೀವಿ. ಸೊ ಆನ್ಸರ್ ಆಗುತ್ತೆ 1,74,500. ಮಷಿನರಿ 25,000 ಆಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ. ಸೊ ಇದು ನ್ಯೂ ಇಕ್ವೇಷನ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಇಕ್ವೇಷನ್ ಅನ್ನು ನೋಡೋಣ. ಸೊ ಏನಿದೆ ಅಂತ ಹೇಳಿ, ಇಕ್ವೇಷನ್ ಇನ ನೀವಿಲ್ಲಿ ನೋಡ್ಬೋದು, ಪೇಡ್ ರೆಂಟ್ ₹5,000. ಅಗೇನ್ ರೆಂಟನ್ನು ಪೇ ಮಾಡ್ತಾ ಇದ್ದಾರೆ ಅಂದರೆ ಅದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಇಲ್ಲಿ ಬೆನಿಫಿಟ್ನ ತೊಗೊಂಡಿದ್ದಾರೆ, ಅಂದರೆ ಒಂದು ಬಿಲ್ಡಿಂಗನ್ನು ಯೂಸ್ ಮಾಡಿರ್ಬೋದು. ಸೊ ಹಾಗಾಗಿ ಅದಕ್ಕೆ ರೆಂಟನ್ನು ಪೇ ಮಾಡ್ತಾ ಇದ್ದಾರೆ. ಯಾವಾಗಲೂ ಏನಾದರೂ ಬೆನಿಫಿಟನ್ನು ತೊಗೊಂಡು ಅದಕ್ಕೆ ನಾವು ದುಡ್ಡನ್ನು ಪೇ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಲೈಕ್ ಸ್ಯಾಲರಿ ಪೇಯ್ಡ್, ಇದು ಕೂಡ ಎಕ್ಸ್ಪೆನ್ಸಸ್. ಯಾಕಂತ ಅಂದರೆ ವರ್ಕರಿಂದ ವರ್ಕನ್ನು ತೊಗೊಂಡಿರ್ತಾರೆ, ಬದಲಾಗಿ ಅವರಿಗೆ ಸ್ಯಾಲರಿ ಅಂತ ಹೇಳಿ ಪೇ ಮಾಡ್ತಾ ಇರ್ತಾರೆ. ಹೌದಾ, ಹಾಗಾಗಿ ಅದು ಕೂಡ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಆಗುತ್ತೆ. ಸೊ ಇಲ್ಲಿ ರೆಂಟ್ ಪೇಯ್ಡ್ ಅನ್ನೋದು ಒಂದು ಎಕ್ಸ್ಪೆನ್ಸಸ್ ಆಗಿರೋದಕ್ಕೆ ನಾವು ಅದನ್ನು ಕ್ಯಾಪಿಟಲಲ್ಲಿ ಇಫೆಕ್ಟ್ ಕೊಡ್ತೀವಿ, ಅಂದರೆ ಕ್ಯಾಪಿಟಲಲ್ಲಿ ಮೈನಸ್ ಮಾಡ್ತೀವಿ. ಸೊ ಇನ್ನೊಂದು ಇಫೆಕ್ಟ್ ಏನು ಅಂತ ಅಂದರೆ ರೆಂಟನ್ನು ಹೇಗೆ ಪೇ ಮಾಡ್ತಾ ಇದ್ದಾರೆ, ಕ್ಯಾಶ್ ಫಾರ್ಮಲ್ಲಿ ಪೇ ಮಾಡ್ತಾ ಇದ್ದಾರೆ. ಹೌದಾ, ಅಂದರೆ ಕ್ಯಾಶ್ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಇದೆ. ಸೊ ಕ್ಯಾಶಲ್ಲೂ ನಾವೇನು ಮಾಡ್ತೀವಿ, ಇಫೆಕ್ಟ್ ಕೊಡ್ತೀವಿ, ಕ್ಯಾಶನ್ನು ಮೈನಸ್ ಮಾಡ್ತೀವಿ. ಸೊ ಇದನ್ನು ಇವಾಗ ನಾವು ಇಕ್ವೇಷನಲ್ಲಿ ಅಪ್ಲೈ ಮಾಡಿ ನೋಡೋಣ. ಫಸ್ಟ್ ಆಫ್ ಆಲ್ ಕ್ಯಾಪಿಟಲಲ್ಲಿ ಅಮೌಂಟನ್ನು ಲೆಸ್ ಮಾಡ್ತೀವಿ 5,000. ನೆಕ್ಸ್ಟ್ ಕ್ಯಾಶಲ್ಲೂ ಕೂಡ ಅಮೌಂಟನ್ನು ಲೆಸ್ ಮಾಡ್ತೀವಿ 5,000. ಸೊ ಒಂದು ಇಕ್ವೇಷನ್ ಆಗ್ತಾ ಇದೆ. ಇವಾಗ ನಾವು ನ್ಯೂ ಇಕ್ವೇಷನ್ ಏನು ಬರುತ್ತೆ ಅಂತ ಹೇಳಿ ನೋಡೋಣ. ದಟ್ ಈಸ್ 1,99,500 ನಾವು 5,000ನ ಲೆಸ್ ಮಾಡ್ತಾ ಇದ್ದೀವಿ. ಆನ್ಸರ್ ಆಗುತ್ತೆ 1,94,500. ನೆಕ್ಸ್ಟ್ ಕ್ಯಾಶಲ್ಲಿ ನೋಡ್ಬೋದು 1,74,500 ಇದೆ, ಅದರಲ್ಲಿ 5,000ನ ಲೆಸ್ ಮಾಡಿದಾಗ ಆನ್ಸರ್ ಆಗುತ್ತೆ 1,69,500. ನೆಕ್ಸ್ಟ್ ಮಷಿನರಿ ಆ್ಯಸ್ ಇಟ್ ಈಸ್ ಉಳ್ಕೊಳ್ತಾ ಇದೆ 25,000. ಸೊ ಇವಾಗ ನೆಕ್ಸ್ಟ್ ಇಕ್ವೇಷನ್ನ ನೋಡೋಣ. ದಟ್ ಈಸ್ ಸಿಕ್ಸ್ತ್ ಇಕ್ವೇಷನ್. ಸೊ ಇದು ಲಾಸ್ಟ್ ಇಕ್ವೇಷನ್ ಆಗ್ತಾ ಇದೆ. ಎಫ್ ಇಕ್ವೇಷನ್ನ ನೋಡ್ಬೋದು, ಕ್ಯಾಶ್ ಪರ್ಚೇಸ್ ₹5,000. ಸೊ ಏನಿದು ಕ್ಯಾಶ್ ಪರ್ಚೇಸ್ ₹5,000 ಅಂತ ಅಂದರೆ ಕ್ಯಾಶನ್ನು ಪರ್ಚೇಸ್ ಮಾಡೋದಕ್ಕಾಗತ್ತಾ? ಇಲ್ಲ ಅಲ್ವಾ. ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾರೆ, ಕ್ಯಾಶನ್ನು ಪೇ ಮಾಡಿದ್ದಾರೆ ಅಂತ ಅರ್ಥ ಬರುತ್ತೆ. ಸೊ ಇಲ್ಲಿ ಕೆಲವು ಸಲ ನಿಮಗೆ ಈ ಥರ ಕೊಟ್ಟಿರ್ತಾರೆ, ಕ್ಯಾಶ್ ಪರ್ಚೇಸ್, ಕ್ಯಾಶ್ ಸೇಲ್ ಅಂತ ಹೇಳಿ ಕೊಡ್ತಾರೆ. ಕ್ಯಾಶನ್ನು ಪರ್ಚೇಸ್ ಮಾಡೋದಕ್ಕೂ ಆಗೋದಿಲ್ಲ, ಸೇಲ್ ಮಾಡೋದಕ್ಕೂ ಆಗಲ್ಲ. ಅದರ ಬದಲಾಗಿ ಅದರ ಅರ್ಥ ಏನು, ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ, ಗೂಡ್ಸನ್ನು ಸೇಲ್ ಮಾಡಿದ್ದೀವಿ ಅಂತ. ಅಂದರೆ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದರೆ ಗೂಡ್ಸ್ ಏನಾಗಿದೆ, ಆರ್ಗನೈಸೇಷನಿಗೆ ಬಂತು ಅಂತ ಆಯಿತು. ಮೀನ್ಸ್ ಗೂಡ್ಸನ್ನು ಪ್ಲಸ್ ಮಾಡ್ತೀವಿ. ಬದಲಾಗಿ ಕ್ಯಾಶ್ ಏನಾಗ್ತಾ ಇದೆ, ಆರ್ಗನೈಸೇಷನಿಂದ ಹೋಗ್ತಾ ಇದೆ. ಸೊ ಕ್ಯಾಶನ್ನು ಮೈನಸ್ ಮಾಡ್ತೀವಿ. ಸೊ ಇದನ್ನು ಇವಾಗ ನಾವು ಇಕ್ವೇಷನಲ್ಲಿ ಅಪ್ಲೈ ಮಾಡಿ ತೋರಿಸೋಣ. ಅಂದರೆ ಗೂಡ್ಸಲ್ಲಿ 5,000 ಪ್ಲಸ್ ಆಗ್ತಾ ಇದೆ ಆ್ಯಂಡ್ ಕ್ಯಾಶ್ 5,000 ಮೈನಸ್ ಆಗ್ತಾ ಇದೆ. ಹೌದಾ. ಸೊ ಇವಾಗ ಏನು ಮಾಡ್ತೀವಿ, ನಾವು ಟೋಟಲ್ ಮಾಡ್ತೀವಿ. ನ್ಯೂ ಇಕ್ವೇಷನ್ ಏನು ಬಂದಿದೆ ಅಂತ ಹೇಳಿ ನೋಡೋಣ. ಸೊ ಕ್ಯಾಪಿಟಲ್ ಉಳ್ಕೊಳ್ತಾ ಇದೆ 1,94,500. ಸೊ ಕ್ರೆಡಿಟರ್ಸಲ್ಲಿ ಏನೂ ಇಲ್ಲ. ನೆಕ್ಸ್ಟ್ ಕ್ಯಾಶ್ ನೋಡಿ 1,69,500 5,000ನ ಲೆಸ್ ಮಾಡ್ತೀವಿ. ಸೊ ಆನ್ಸರ್ ಎಷ್ಟಾಗುತ್ತೆ, 1,64,500 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 5,000 ಗೂಡ್ಸ್ ಉಳ್ಕೊಳ್ತಾ ಇದೆ ಆ್ಯಂಡ್ ಮಷಿನರಿ 25,000. ಸೊ ಇದನ್ನು ಇವಾಗ ನಾವು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ತೋರಿಸ್ತೀವಿ. ದಟ್ ಈಸ್ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಈಸ್ ಈಕ್ವಲ್ ಟು ಅಸೆಟ್.
ಸೊ ನೋಡಿ ಅಲ್ಲಿ ಕ್ಯಾಪಿಟಲ್ ಇದೆ 1,94,500 ಇದೆ ಹೌದಾ. ಸೊ ಲ್ಯಾಬಿಲಿಟಿಯಲ್ಲಿ ಏನೂ ಇಲ್ಲ, ಝೀರೋ. ಅಸೆಟ್ ನೋಡ್ಬೋದು 1,64,500 ಇದೆ ಆ್ಯಂಡ್ 5,000 ಆ್ಯಂಡ್ 25,000. ಸೊ ಇವಾಗ ಟೋಟಲ್ ಕ್ಯಾಪಿಟಲ್ ಪ್ಲಸ್ ಲ್ಯಾಬಿಲಿಟಿ ಮಾಡಿದಾಗ ಆನ್ಸರ್ ಆಗುತ್ತೆ 1,94,500. ಸೊ ಇಲ್ಲಿ ಅಸೆಟ್ಟಲ್ಲೂ ಅಷ್ಟೇ ಆನ್ಸರ್ ಬರುತ್ತಾ ಅಂತ ಹೇಳಿ ನೋಡೋಣ. 1,64,500 ಪ್ಲಸ್ 5,000 ಪ್ಲಸ್ 25,000. ಸೊ ಆನ್ಸರ್ ಆಗುತ್ತೆ 1,94,500. ನೆಕ್ಸ್ಟ್ ಕ್ವಶನ್ 5th ಒನ್. ಸೊ ಅಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ನೋಡ್ಬೋದು ನೀವು. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 lakh ಅಂತ ಇದೆ. ಸೊ ಇಲ್ಲಿ ಕ್ಯಾಶ್ ಮತ್ತು ಕ್ಯಾಪಿಟಲಲ್ಲಿ ನೀವು ಇದ್ರ ಇಫೆಕ್ಟನ್ನು ತೋರಿಸ್ತೀರಿ. ಸೊ ಯಾಕೆ ಅಂತ ಅಂದರೆ ಇದು ಸ್ಟಾರ್ಟಿಂಗ್ ಟ್ರಾನ್ಸಾಕ್ಷನ್ ಹೌದಾ. ಕ್ಯಾಶಲ್ಲಿ 1 lakh ಅಂತ ಬರೀತೀರಿ, ಕ್ಯಾಪಿಟಲಲ್ಲೂ ಕೂಡ 1 lakh ಅಂತ ಬರೀತೀರಿ. ಆ್ಯಂಡ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ. ಸೊ ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಕ್ಯಾಶಿಗೆ, ಅಂದರೆ ಕ್ಯಾಶನ್ನು ಕೊಡ್ತಾ ಇದ್ದಾರೆ, ಕ್ಯಾಶ್ ಹೋಗ್ತಾ ಇದೆ, ಕ್ಯಾಶ್ ಗಿವಿಂಗ್ ಆಸ್ಪೆಕ್ಟ್ ಆಗ್ತಾ ಇದೆ. ಸೊ ಕ್ಯಾಶ್ ಮೈನಸ್ ಮಾಡ್ತೀರಿ, ಬದಲಾಗಿ ಗೂಡ್ಸ್ ಏನಾಗ್ತಾ ಇದೆ ಫರ್ಮಿಗೆ ರಿಸೀವ್ ಆಗ್ತಾ ಇದೆ ಹೌದಾ. ಹಾಗಾಗಿ ಗೂಡ್ಸನ್ನು ಪ್ಲಸ್ ಮಾಡ್ತೀರಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸಿನ ನೋಡಿ, ರೆಂಟ್ ರಿಸೀವ್ಡ್ ₹5,000 ಅಂತ ಇದೆ. ನೋಡಿ ಇಲ್ಲಿ ರೆಂಟ್ ಪೇಡ್ ಅಂತ ಇಲ್ಲ, ಬದಲಾಗಿ ರೆಂಟ್ ರಿಸೀವ್ ಅಂತ ಇದೆ ಹೌದಾ. ಇನ್ಕಮ್ ಆಗುತ್ತೆ. ಇನ್ಕಮ್ ಆದರೆ ನಾವೇನು ಮಾಡಬೇಕಾಗತ್ತೆ, ಕ್ಯಾಪಿಟಲಲ್ಲಿ ಇಫೆಕ್ಟ್ ಕೊಡಬೇಕಾಗತ್ತೆ. ಕ್ಯಾಪಿಟಲಲ್ಲಿ ಏನು ಮಾಡ್ತೀವಿ, ಪ್ಲಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಇಫೆಕ್ಟ್ ಏನು, ಯಾವ ಫಾರ್ಮಲ್ಲಿ ನಾವು ರೆಂಟನ್ನು ರಿಸೀವ್ ಮಾಡಿರ್ತೀವಿ, ಕ್ಯಾಶ್ ಫಾರ್ಮಲ್ಲಿ ಹೌದಾ. ಹಾಗಾಗಿ ಕ್ಯಾಶ್ ಕೂಡ ಏನಾಗುತ್ತೆ, ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ₹10,000. ಸೊ ಏನಿದ್ರ ಅರ್ಥ, ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನು. ಸೊ ಔಟ್ಸ್ಟ್ಯಾಂಡಿಂಗ್ ಅಂತ ಅಂದರೆ ಡ್ಯೂ ಇದೆ ಅಂತ ಹೇಳಿ ಅರ್ಥ ಬರುತ್ತೆ, ಅಂದರೆ ಪೆಂಡಿಂಗ್ ಇದೆ ಅಂತ ಅರ್ಥ ಬರುತ್ತೆ. ಸೊ ಏನಿದು ಪೆಂಡಿಂಗ್ ಇರೋದು, ನಮಗೆ ಬರೋ ದುಡ್ಡೋ ಅಥವಾ ನಮ್ಮಿಂದ ಹೋಗೋ ದುಡ್ಡು ಅಂತ ನೋಡ್ತೀವಿ, ಅಂದರೆ ಫರ್ಮಿಗೆ ಬರೋ ದುಡ್ಡು ಅಥವಾ ಫರ್ಮಿಂದ ಹೋಗೋ ದುಡ್ಡು ಅಂತ ಹೇಳಿ. ಸೊ ನೋಡಿ ಇಲ್ಲಿ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಅಂತ ಇದೆ. ಸ್ಯಾಲರಿ ಅನ್ನೋದು ಒಂದು ಎಕ್ಸ್ಪೆನ್ಸಸ್ ಹೌದಾ. ಸ್ಯಾಲರಿ ಅನ್ನೋದು ಒಂದು ಎಕ್ಸ್ಪೆನ್ಸಸ್, ಅಂದರೆ ವರ್ಕರಿಗೆ ಪೇಮೆಂಟ್ ಮಾಡುವಂಥದ್ದು. ಅದೇನಿದೆ, ಔಟ್ಸ್ಟ್ಯಾಂಡಿಂಗ್ ಇದೆ, ಅಂದರೆ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಆಯಿತು. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ, ಎಕ್ಸ್ಪೆನ್ಸಸ್ಸಿಗೆ ನಾವು ಒಂದು ಇಫೆಕ್ಟ್ ಎಲ್ಲಿ ಕೊಡ್ತೀವಿ, ಕ್ಯಾಪಿಟಲಲ್ಲಿ ಕೊಡ್ತೀವಿ ಹೌದಾ. ಸೊ ಕ್ಯಾಪಿಟಲಲ್ಲಿ ನಾವೇನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಒಂದು ಇಫೆಕ್ಟ್ ಕ್ಯಾಪಿಟಲಲ್ಲಿ. ಇನ್ನೊಂದು ಇಫೆಕ್ಟ್ ಎಲ್ಲಿ ಕೊಡ್ತೀವಿ ನಾವು, ಕ್ಯಾಶಲ್ಲಿ ಕೊಡ್ತೀವಾ. ಸೊ ಇಲ್ಲಿ ಕ್ಯಾಶಲ್ಲಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಯಾಕೆ ಅಂತ ಅಂದರೆ ಸ್ಯಾಲರಿ ಇನ್ನೂ ಪೇಮೆಂಟ್ ಆಗಿಲ್ಲ, ಇನ್ನೂ ಔಟ್ಸ್ಟ್ಯಾಂಡಿಂಗಲ್ಲಿದೆ, ಇನ್ನೂ ಡ್ಯೂ ಹಾಕ್ಕೊಂಡಿದೆ. ಪೇಮೆಂಟ್ ಆದರೆ ನಾವು ಕ್ಯಾಶಲ್ಲಿ ಲೆಸ್ ಮಾಡ್ಬೋದಿತ್ತು, ಬಟ್ ಇಲ್ಲಿ ಪೇಮೆಂಟ್ ಆಗಿಲ್ಲ, ಪೇಮೆಂಟ್ ಮಾಡೋದಿದೆ, ಅಂದರೆ ಅದು ಲಯಬಿಲಿಟಿ ಆಗುತ್ತೆ. ಇನ್ನೊಂದು ಇಫೆಕ್ಟ್, ಲಯಬಿಲಿಟಿಯಲ್ಲಿ ನೀವೇನು ಮಾಡ್ತೀರಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಹೇಳಿ ಒಂದು ಕಾಲಮ್ ತೆಗಿತೀರಿ, ಅದರಲ್ಲಿ ನೀವು ಇದನ್ನು ರೆಕಾರ್ಡ್ ಮಾಡ್ತೀರಿ. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಒಂದು ಇಫೆಕ್ಟ್ ಏನಾಗುತ್ತೆ, ಕ್ಯಾಪಿಟಲಲ್ಲಿ ರೆಕಾರ್ಡ್ ಮಾಡ್ತೀರಿ, ಅಂದರೆ ಕ್ಯಾಪಿಟಲಲ್ಲಿ ಮೈನಸ್ ಮಾಡ್ತೀರಿ. ಇನ್ನೊಂದು ಇಫೆಕ್ಟ್ ಏನಾಗುತ್ತೆ ಅಂತ ಅಂದರೆ ಲಯಬಿಲಿಟಿಯಲ್ಲಿ ರೆಕಾರ್ಡ್ ಮಾಡ್ತೀರಿ, ಅಂದರೆ ಇಲ್ಲಿ ಮೈನಸ್ ಮಾಡೋದಿಲ್ಲ, ಬದಲಾಗಿ ಪ್ಲಸ್ ಮಾಡೇ ಇಡ್ತೀರಿ, ಬಿಕಾಸ್ ಪೇಮೆಂಟ್ ಮಾಡೋದಿದೆ ಅಲ್ವಾ. ಹಾಗಾಗಿ ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ₹13,000. ಸೊ ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂತ ಅಂದರೆ ಗೂಡ್ಸು ಸುಟ್ಟು ಹೋಗಿದೆ, ಫೈರ್ ಆಕ್ಸಿಡೆಂಟಲ್ಲಿ ಗೂಡ್ಸ್ ಕಂಪ್ಲೀಟಾಗಿ ಸುಟ್ಟು ಹೋಗಿದೆ ಅಂತ ಆಯಿತು. ಹೀಗಾದರೆ ಅದು ಫರ್ಮಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ ಹೌದಾ. ಸೊ ಲಾಸ್ ಆದರೆ ಕ್ಯಾಪಿಟಲಲ್ಲಿ ಇಫೆಕ್ಟ್ ಕೊಡಬೇಕು. ಸೊ ಕ್ಯಾಪಿಟಲಲ್ಲಿ ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ, ಒಂದು ಇಫೆಕ್ಟ್ ಹೌದಾ. ಕ್ಯಾಪಿಟಲಲ್ಲಿ ಮೈನಸ್ ಮಾಡ್ತೀವಿ. ಇನ್ನೊಂದು ಇಫೆಕ್ಟಲ್ಲಿ ಸೊ ಏನು ಲಾಸ್ ಆಗ್ತಾ ಇದೆ, ಏನು ಡಿಸ್ಟ್ರಾಯ್ ಆಗ್ತಾ ಇದೆ, ಸೊ ಗೂಡ್ಸ್ ಡಿಸ್ಟ್ರಾಯ್ ಆಗ್ತಾ ಇದೆ ಹೌದಾ. ಹಾಗಾಗಿ ಗೂಡ್ಸಲ್ಲಿ ಮತ್ತೊಂದು ಇಫೆಕ್ಟ್ ಕೊಡ್ತೀವಿ, ಗೂಡ್ಸನ್ನು ಕೂಡ ಏನು ಮಾಡ್ತೀವಿ, ನಾವು ಕಡಿಮೆ ಮಾಡ್ತೀವಿ. ನೆಕ್ಸ್ಟ್ ಎಫ್ ಟ್ರಾನ್ಸಾಕ್ಷನನ್ನು ನೋಡಿ, ಪೇಯ್ಡ್ ಚಾರಿಟಿ ₹200. ಸೊ ಚಾರಿಟಿ ಅನ್ನೋದು ಒಂದು ಎಕ್ಸ್ಪೆನ್ಸಸ್ ಆಗತ್ತೆ. ಅಗೇನ್ ಎಕ್ಸ್ಪೆನ್ಸಸ್ ಅಂತ ಬಂದರೆ ನಾವೇನು ಮಾಡ್ತೀವಿ, ಕ್ಯಾಪಿಟಲಲ್ಲಿ ಇಫೆಕ್ಟ್ ಕೊಡ್ತೀವಿ ಹೌದಾ. ಕ್ಯಾಪಿಟಲಲ್ಲಿ ನಾವೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಆ್ಯಂಡ್ ಹೇಗೆ ನಾವು ಪೇ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೋಡಬೇಕು, ಅಂದರೆ ಹೇಗೆ ಫರ್ಮ್ ಅದನ್ನು ಪೇ ಮಾಡ್ತಾ ಇದೆ. ಫರ್ಮ್ ಹೇಗೆ ಪೇ ಮಾಡ್ತಾ ಇದೆ ಅಂತಂದರೆ ₹200 ಕ್ಯಾಶ್ ಫಾರ್ಮಲ್ಲಿ ಕೊಡ್ತಾ ಇದೆ ಹೌದಾ. ಹಾಗಾಗಿ ಕ್ಯಾಶಲ್ಲೂ ಏನಾಗುತ್ತೆ, ಅಮೌಂಟ್ ಲೆಸ್ ಆಗುತ್ತೆ. ಸೊ ಈ ಥರ ನಾನು ಈ ಕ್ವಶನ್ನ ಅನಲೈಸ್ ಮಾಡಿದ್ದೇನೆ. ನೀವು ಈ ಕ್ವಶನ್ನ ಒಂದ್ಸಲ ಟ್ರೈ ಮಾಡ್ಬೋದು. ಇನ್ನು ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಈ ಟಾಪಿಕ್ ಮೇಲೆ ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೇನೆ. ಅದರಲ್ಲಿ ಈ ಒಂದು ಕಾನ್ಸೆಪ್ಟ್ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ.